ಮನುಷ್ಯನಿಗೆ ತುಂಬ ದುಃಖ ಆದಾಗ, ಸಂತೋಷ ಆದಾಗ, ಏನನ್ನಾದರೂ ಕಳ್ಕೊಂಡಾಗ, ಯಾರಾದರೂ ನಮ್ಮನ್ನು ಹೇಳ್ದೆ ಕೇಳದೆ ಬಿಟ್ಟೋದಾಗ, ದೌರ್ಜನ್ಯ ಮಾಡಿದಾಗ, ತುಂಬ ನೋವು ಮಾಡಿದಾಗ, ಒಡೆದಾಗ, ಮಾನಸಿಕವಾಗಿ ಕಿರುಕುಳ ಕೊಟ್ಟಾಗ, ದೈಹಿಕವಾಗಿ ಕಿರುಕುಳ ಕೊಟ್ಟಾಗ, ಒಂಟಿ ಅನ್ನಿಸ್ದಾಗ, ತುಂಬ ಭಯ ಆದಾಗ ಸಾಮಾನ್ಯವಾಗಿ ಕಣ್ಣೀರು ಬಂದು ಬಿಡುತ್ತೆ. ನಮ್ಮ ಮನಸ್ಸಿನ ಭಾವನೆ ಮೌನವಾಗಿ ವ್ಯಕ್ತಪಡಿಸೋದು ಹೇಗೆ ಅಂದರೆ ಕಣ್ಣೀರನ್ನು ಹೊರಗಡೆ ಹಾಕೋದ್ರ ಮೂಲಕ. ಇದು ತುಂಬಾ ಬೆನಿಫಿಟ್ ಮನುಷ್ಯನಿಗೆ. ಮೌನದ ದಿವ್ಯ ಔಷಧ ಅಂದರೆ ಎಲ್ಲ ಗಾಯಗಳಿಗೂ ಅದು ಕಣ್ಣೀರು. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಕಣ್ಣೀರನ್ನು ಹರಿಸೋದು ತುಂಬ ಬೆನಿಫಿಟ್ ಆಗಿರುತ್ತೆ. ಯಾಕೆ ಈ ಕಣ್ಣೀರಿನ ಬಗ್ಗೆ ಇಷ್ಟೊಂದು ಎಕ್ಸ್ಪ್ಲೈನ್ ಕೊಡ್ತಾ ಇದ್ದೀನಿ ಅಂದರೆ, ಸಮ್ ಪೀಪಲ್ಸ್ನ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವರು ಯಾರೇ ಸಾವನ್ನಪ್ಪಿದ್ರೂ ಕೂಡ, ಯಾರೇ ಬಿಟ್ಟೋದ್ರೂ ಕೂಡ ಡೋಂಟ್ ಕೇರ್ ಆ್ಯಟಿಟ್ಯೂಡ್. ಅವ್ರ ಕಣ್ಣಲ್ಲಿ ನೀರೇ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಕಣ್ಣೀರನ್ನು ಹರಿಸೋದಿಲ್ಲ. ಯಾಕೆ ಅಂತೀರಾ? ಹಾಗಾದರೆ ಅಂತಹ ಮನುಷ್ಯರಿಗೆ ಫೀಲಿಂಗ್ಸ್ ಇರೋದಿಲ್ವಾ? ಖಂಡಿತವಾಗಿ ನಮಗಿಂತ ಜಾಸ್ತಿ ಫೀಲಿಂಗ್ಸ್ ಅವರ ಹತ್ರ ಇರುತ್ತೆ. ಬಟ್ ಅವರು ಎಕ್ಸ್ಪ್ರೆಸ್ ಮಾಡೋ ವೇ ಬೇರೆದಾಗಿರುತ್ತೆ. ಯಾಕೆ ಕಣ್ಣೀರನ್ನು ಅವರು ಹಾಕೋದಿಲ್ಲ ಅಂದರೆ, ಯಾವುದೋ ಒಂದು ಹಂತದಲ್ಲಿ ಅವರ ಮನಸ್ಸು ಅಷ್ಟು ಗಟ್ಟಿಯಾಗಿರುತ್ತೆ. ಪಾಯಿಂಟ್ ನಂಬರ್ 1, ಅವರು ತುಂಬ ಪಾಠಗಳನ್ನು ಕಲಿತು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪರಿಪಕ್ವ ಆಗ್ಬಿಟ್ಟಿರ್ತಾರೆ. ಅಂದರೆ ತುಂಬ ನಾಲೆಡ್ಜಬಲ್ ಪರ್ಸನ್ ಆಗ್ಬಿಟ್ಟಿರ್ತಾರೆ. ಯಾವುದು ಇಷ್ಟೇ ಅಲ್ವಾ, ಯಾವುದು ನಾವು ತಗೊಂಡೋಗೋದು ಯಾವುದು ಇಲ್ಲ ಅಲ್ವಾ ಅನ್ನೋ ಮನಸ್ಥಿತಿಗೆ ಅವ್ರು ಬಂದುಬಿಟ್ಟಿರ್ತಾರೆ. ಸೊ ಅಂಥವ್ರನ್ನ ನಾವು ಮೇಧಾವಿಗಳು, ಪಂಡಿತರು, ಜ್ಞಾನಶೀಲರು ಅಂತ ಕರಿಬೋದು. ಇನ್ನೊಂದು ಟೈಪ್ ಇರುತ್ತೆ, ಅವ್ರಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ಹೊರಗಡೆ ಎಕ್ಸ್ಪ್ರೆಸ್ ಮಾಡದೆ ತಮ್ಮ ಮನಸ್ಸಿನಲ್ಲೇ ಹದಮಿಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹದಮಿಟ್ಟು ಏನಾಗ್ಬಿಡುತ್ತೆ ಅಂದರೆ, ಒಂದು ದಿವಸ ಅದು ದ್ವೇಷದ ಜ್ವಾಲೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅಂತಹ ವ್ಯಕ್ತಿಗಳು ತುಂಬ ಸಮಾಜಕ್ಕೆ ಮಾರಕ ಆಗ್ಬಿಡ್ತಾರೆ. ಅವರು ಅದನ್ನು ದ್ವೇಷಕ್ಕೆ ಕನ್ವರ್ಟ್ ಮಾಡಿಕೊಂಡು ನಮ್ಗೆ ಯಾರು ನೋವು ಮಾಡಿರ್ತಾರೆ, ಹರ್ಟ್ ಮಾಡಿರ್ತಾರೆ, ನಮ್ಮನ್ನು ಯಾರು ಬಿಟ್ಟೋಗಿರ್ತಾರೆ, ಅವರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಸಾಯೋವರೆಗೂ ಕೂಡ ಸ್ಕೆಚ್ ಹಾಕಿ ಕಾಯ್ತಾ ಇರ್ತಾರೆ. ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು, ಅವ್ರನ್ನ ಸರ್ವನಾಶ ಮಾಡಿಬಿಡ್ತಾರೆ. ಅವರು ನೆಲ ಕಚ್ಚುವಂತೆ ಮಾಡಿಬಿಡ್ತಾರೆ. ಮತ್ತೆ ಮುಂದೆಂದು ಮೇಲಕ್ಕೆ ಏಳಬಾರದು ಆ ರೀತಿಯ ದ್ವೇಷವನ್ನು ಅವರು ಹುಟ್ಟು ಹಾಕ್ಬಿಟ್ಟಿರ್ತಾರೆ. ಮತ್ತು ಅವ್ರಿಗಷ್ಟು ತೊಂದರೆಯನ್ನು ಕೊಟ್ಟುಬಿಡ್ತಾರೆ. ಇವರು ನಿಜಕ್ಕೂ ಆಘಾತಕಾರಿಯಾದಂತಹ ಮನುಷ್ಯರು. ಹಾಗಾಗಿ ನೀವು ಇಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ, ನಿಮ್ಮ ಸ್ನೇಹಿತರಿರ್ಬೋದು, ಮಕ್ಕಳಾಗಿರ್ಬೋದು, ಪ್ರೀತಿಪಾತ್ರರಾಗಿರ್ಬೋದು, ನೆರೆಹೊರೆಯವರು ಯಾರೇ ಆಗಿದ್ರೂ ಸ್ವಲ್ಪ ಅವರ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವರ ಕಣ್ಣಿನಿಂದ ನೀರು ಹೊರಗಡೆ ಬರಬೇಕು ಅಂದರೆ ಅವರ ಭಾವನೆಗಳನ್ನು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಯಾವಾಗ ಕಣ್ಣೀರು ಹೊರಗಡೆ ಬರುತ್ತೆ, ಮನಸ್ಸು ನಿರಾಳ ಆಗ್ಬಿಡುತ್ತೆ, ದ್ವೇಷಕ್ಕೆ ಜಾಗ ಇರೋದಿಲ್ಲ. ಯಾಕೆ ಈ ವಿಷಯವನ್ನು ಒತ್ತಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯ ಡಿಪ್ರೆಷನ್ ಅನ್ನೋದು ಇತ್ತೀಚಿನ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಮಕ್ಕಳು ಅಂದ್ಕೋಬೇಡಿ, ನಾವು ಕೂಡ. ಯಾಕೆಂದರೆ ಯಾರ ಹತ್ರ ಏನು ಹೇಳ್ಕೋಬೇಕು ಅನ್ನೋದೇ ಕನ್ಫ್ಯೂಷನಲ್ಲಿದ್ದೀವಿ. ಪ್ರಪಂಚ ಹೇಗೆಗೋ ಹೀಗೆ ಓಡ್ತಾ ಇದೆ ಅನ್ನೋ ರೂಟ್ ಕೂಡ ನಮಗೆ ಸಿಗ್ತಾ ಇಲ್ಲ. ಒಂದು ಸರಿಯಾದ ಟ್ರ್ಯಾಕ್ ಇಲ್ಲ. ಹೇಗೆಗೋ ಮನಸ್ಸೋ ಇಚ್ಛೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಕಣ್ಣೀರನ್ನು ಅದುಮಿಟ್ಟು ಅದರಿಂದ ಜ್ಞಾನವನ್ನು ಪಡ್ಕೊಂಡು ಸರ್ವಜ್ಞಾನಿಯಾಗಿ ನಾಲೆಡ್ಜಬಲ್ ಪರ್ಸನ್ ಆಗೋದೇ ಬೇರೆ. ಕಣ್ಣೀರನ್ನು ಅದುಮಿಟ್ಟು ದ್ವೇಷದ ಜ್ವಾಲೆಯನ್ನು ಬೆಳೆಸ್ಕೊಳ್ಳೋದೇ ಬೇರೆ. ಎರಡೂ ಡಿಫ್ರೆನ್ಸನ್ನು ನಾವು ಯಾವತ್ತೂ ತಿಳ್ಕೋಬೇಕಾಗುತ್ತೆ. ಅದೇನೇ ಇರಲಿ ಸಮಯ, ಕಣ್ಣೀರು, ನಗು ಇವೆಲ್ಲವೂ ನಮಗೆ ಭಗವಂತ ನ್ಯಾಚುರಲ್ ಆಗಿ ಕೊಟ್ಟಿರುವಂತಹ ಒಂದು ಬೆಸ್ಟ್ ಮೆಡಿಸನ್ ರೀ. ಅದನ್ನು ನಾವು ರೈಟ್ ಟೈಮ್ಗೆ ಯೂಸ್ ಮಾಡಿಕೊಂಡ್ರೆ ನಿಜಕ್ಕೂ ಎಲ್ರಿಗೂ ಕೂಡ ಯಾವುದೇ ಮಾನಸಿಕ ಕಾಯಿಲೆಗಳು ಬರೋದಿಲ್ಲ. ಫಿಸಿಕಲ್ ಆಗಿ ಏನೇ ಕಾಯಿಲೆ ಬಂದರೂ ಕೆಮಿಕಲ್ ಆಗಿ ನಾವು ರೆಡಿ ಮಾಡಿಬಿಟ್ಟು ಮೆಡಿಸನ್ ಕೊಡ್ಬೋದು. ಬಟ್ ಮಾನಸಿಕ ಕಾಯಿಲೆಗೆ ಮೆಡಿಸನ್ ಅಂದರೆ ಇವೇನೇ ಅನ್ನೋದನ್ನ ಮರಿಬೇಡಿ. ಏನಂತೀರಾ? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.